ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಬಹುತೇಕ ಜನರು ಹೇಳ್ತಿರ್ತಾರೆ ಸಮಾಜ ಸರಿ ಇಲ್ಲ, ಸಮಾಜ ಸರಿ ಇಲ್ಲ. ಆದರೆ ಆ ಸಮಾಜ ಸೃಷ್ಟಿಯಾಗೋದಿಲ್ಲಿಂದ, ಮನೆಗಳಿಂದ, ಕುಟುಂಬದಿಂದ. ಈ ಕುಟುಂಬ ಚೆನ್ನಾಗಿದ್ದರೆ ಸಮಾಜ ಚೆನ್ನಾಗೇ ಇರುತ್ತೆ. ಇದನ್ನು ಭಗತ್ ಸಿಂಗ್ ತನ್ನ ಕೊನೆಯ ದಿನಗಳಲ್ಲಿ ಅವರು ಓದಿದ ಪುಸ್ತಕ ರೋಸೋ ಬರೆದ ಎಮಿಲಿ ಎನ್ನುವ ಕಾದಂಬರಿಯಲ್ಲಿ ಅದರ ಭಾಗವನ್ನು ತಮ್ಮ ನೋಟ್ಬುಕ್ನಲ್ಲಿ ದಾಖಲಿಸಿದರು. ಜನರು ತಮ್ಮ ಮಗುವಿನ ಜೀವನವನ್ನು ಹೇಗೆ ರಕ್ಷಿಸಬೇಕು ಅಂತ ಯೋಚಿಸ್ತಾರೆ. ಅದು ಏನೇನೂ ಸಾಲದು. ಮಗು ದೊಡ್ಡವನಾದ ಮೇಲೆ ತನ್ನನ್ನು ತಾನು ಹೇಗೆ ಕಾಪಾಡಿಕೊಳ್ಬೇಕು, ವಿಧಿಯ ಸಿಡಿಗುಂಡುಗಳನ್ನು ಹೇಗೆ ತಾಳಿಕೊಳ್ಳಬೇಕು, ಸಿರಿ ಸಂಪದವನ್ನು ಬಡತನವನ್ನು ಹೇಗೆ ಸಹಿಸಿಕೊಳ್ಳಬೇಕು, ಐಸ್ಲ್ಯಾಂಡಿನ ಹಿಮದ ನಡುವೆ ಮಾಲ್ಟಾದ ಚುರುಗೊಟ್ಟುವ ಬಂಡೆಗಳ ನಡುವೆ ಹೇಗೆ ಬದುಕಬೇಕು ಎಂಬುದನ್ನೆಲ್ಲ ಅವರು ಅದಕ್ಕೆ ಕಲಿಸ್ಕೊಡ್ಬೇಕು. ಬದುಕುವುದನ್ನು ಕಲಿಸಿ ತಮ್ಮ ಇಂದ್ರಿಯಗಳನ್ನು, ನಮ್ಮ ಮನಸ್ಸನ್ನು ಮತ್ತು ನಮ್ಮ ಬಗೆಗೆ ಅರಿವು ಮೂಡಿಸಬಲ್ಲ ನಮ್ಮ ಪ್ರತಿಯೊಂದು ಅಂಗವನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನು ಕಲಿಸಿ. ಬದುಕಿಗೆ ಮುಖ್ಯವಾದದ್ದು ಸೂಕ್ಷ್ಮ ಪ್ರಜ್ಞೆ. ನಾವು ಎಷ್ಟು ದಿನ ಬದುಕುತ್ತೇವೆ ಅನ್ನುವುದಲ್ಲ. ಒಬ್ಬ ಮನುಷ್ಯ 100 ವರ್ಷಕ್ಕೆ ಸಾಯಬಹುದು, ಆದರೆ ಅವನು ನಿಜಕ್ಕೂ ಬದುಕಿಯೇ ಇದ್ದಿರಲಿಕ್ಕಿಲ್ಲ. ಅಂಥವನು ತಾರುಣ್ಯದಲ್ಲಿರುವಾಗಲೇ ಸತ್ತರೆ ಎಷ್ಟೋ ಒಳ್ಳೆಯದು. ಅಂದರೆ ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಅವರು ಸಮಾಜಕ್ಕೆ ಹೇಗೆ ಒಂದು ಆದರ್ಶಪ್ರಾಯರಾಗಿರಬೇಕು ಅನ್ನೋ ವಿಚಾರಗಳನ್ನು ಇವರು ಅವತ್ತು ರೋಸೋ ಬರೆದ ಎಮಿಲಿ ಎನ್ನುವ ಕಾದಂಬರಿಯಿಂದ ತೆಗೆದು ದಾಖಲಿಸಿದ್ದಾರೆ. ಅವತ್ತಿನ ಕಾಲಕ್ಕೆ ಅವರು ಇಷ್ಟೆಲ್ಲ ಹೇಳಿದ್ದಾರೆ ಅಂದರೆ ಇವತ್ತು ನಮ್ಮ ಮಕ್ಕಳನ್ನು ಹೇಗೆ ಸಾಕ್ತಾ ಇದ್ದಾರೆ, ಮೆಟೀರಿಯಲಿಸ್ಟಿಕ್ ಆಗಿ ಸಾಕ್ತಾ ಇದ್ದಾರೆ. ಮಕ್ಕಳಿಗೆ ಈ ರೀತಿಯ ಗುಣಗಳನ್ನು ಕಲಿಸ್ತಾ ಇಲ್ಲ. ಏನು ಕೇಳಿದರೂ ತಕ್ಕೊಡ್ಬೇಕು, ಶ್ರೀಮಂತಿಕೆ, ದೊಡ್ಡ ಕಾರು, ದೊಡ್ಡ ಬಂಗ್ಲೆ ಇದೆ. ಮತ್ತು ಸಿನಿಮಾ ನಟ ನಟಿಯರು ನಮಗೆ ಇವತ್ತು ಆದರ್ಶ. ಯಾಕೆ ಆದರ್ಶ ಆಗ್ತಾಯಿಲ್ಲ? ಗಾಂಧೀಜಿಯವರು ಯಾಕೆ ಆದರ್ಶ ಆಗ್ತಾಯಿಲ್ಲ? ಭಗತ್ ಸಿಂಗ್ ಯಾಕೆ ಆದರ್ಶ ಆಗ್ತಿಲ್ಲ? ಸಿನಿಮಾ ನಟ ನಟಿಯರು ಬದುಕೋದು ಅವರ ಒಂದು ವೃತ್ತಿಯ ಒಂದು ಭಾಗವಾಗಿ ಅವರು ಡ್ಯಾನ್ಸ್ ಆಡ್ತಾರೆ ಅಥವಾ ಏನೋ ಆ್ಯಕ್ಟಿಂಗ್ ಮಾಡ್ತಾರೆ. ಅದಕ್ಕೋಸ್ಕರ ಅವರು ಡ್ಯಾನ್ಸ್ ಸ್ಕೂಲಲ್ಲಿ ಕಲಿತಾರೆ. ಅದು ಒಂದು ಭಾಗ, ಅವ್ರಿಗೆ ವೃತ್ತಿಯ ಭಾಗ ಆಗಿರುತ್ತೆ. ಇನ್ನು ಆ ಬುದ್ಧಿಮತ್ತೆಯನ್ನು ಆ ಪಾತ್ರಗಳಿಗೆ ತುಂಬಕ್ಕೆ ಹಿಂದೆ ಅದರ ಡೈರೆಕ್ಟ್ರು ಕೆಲಸ ಮಾಡಿರ್ತಾರೆ. ಟೋಟಲಿ ಅದೊಂದು ವೃತ್ತಿಯ, ಅದು ಗ್ಲಾಮರ್ ಅಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು ಮಕ್ಕಳು. ತಮ್ಮ ಪ್ರತಿಯೊಂದು ಇಂದ್ರಿಯವನ್ನು ಹೇಗೆ ಬಳಸ್ಕೋಬೇಕು ಅದನ್ನು ವಿವೇಚನೆಗೆ ಒಳಪಡಿಸ್ಬೇಕು. ಆಗ ಭಾರತದಲ್ಲಿ ಬುದ್ಧಿವಂತ ಪ್ರಜೆಗಳು ಸೃಷ್ಟಿಯಾಗ್ತಾರೆ ಅನ್ನೋದನ್ನು ಹೇಳಿದ್ದಾರೆ. ಇದೇ ರೀತಿ ನಾವು ಇತ್ತೀಚೆಗೆ GTTC ಅಂತ ಹೇಳಿ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ಮಕ್ಕಳು ಅಕ್ಷರಶಃ ಅದೇ ರೀತಿ ಒಂದು ಭಾರತದ ಉತ್ತಮ ಪ್ರಜೆಗಳನ್ನು ಆ ಸಂಸ್ಥೆ ನಿರ್ಮಾಣ ಮಾಡಿದೆ. ಅದನ್ನು ಸಹ ನೀವು ನಮ್ಮ ಒಂದು ವಿಶೇಷ ಸ್ಟೋರಿ ಇದೆ ನೋಡಿ. ಇದು ಇಷ್ಟು ಹೇಳಿದ್ದು ಭಗತ್ ಸಿಂಗ್ ತಮ್ಮ ಮಕ್ಕಳನ್ನು ಹೇಗೆ ಬೆಳೆಸಿ ಅನ್ನೋದನ್ನು ಹೇಳಿದ್ದಾರೆ. ನೀವು ಸಹ ಮಕ್ಕಳನ್ನು ಇದೇ ದಾರಿಯಲ್ಲಿ ತೆಗೆದುಕೊಂಡು ಹೋಗ್ತೀರಾ ಅಂತ ಆಶಿಸ್ತೇನೆ. ನಮಸ್ಕಾರ.